ಇಲ್ಲಿ ನೀವು ಕೂತಿದ್ದೀರಲ್ಲ, ನಿಮ್ಗೆ ಯಾರಿಗಾದ್ರೂ ದೇವ್ರು ಬೇಡ ಅಂತಿದ್ಯಾ? ದೇವ್ರು ಬೇಡ ಅಂತಿದ್ರೆ ನೀವು ಈ ಸತ್ಸಂಗಕ್ಕೆ ಬರ್ತಾನೆ ಇರ್ಲಿಲ್ಲ. ಭಾನುವಾರ ಅಚ್ಚುಕಟ್ಟಾಗಿ ಟಿವಿ ಮುಂದೆ ಕೂತಿರ್ತಾ ಇದ್ರಿ. ನಿಮ್ಗೆಲ್ಲರಿಗೂ ಆ ಜಿಜ್ಞಾಸೆ ಇದೆ, ಬೇಕು ಅನ್ನೋದಿದೆ, ಭಗವಂತ ಬೇಕು ಅಂತ. ಹ್ಯಾಕ್ ಪಡ್ಕೊಳ್ಳೋದು? ರಾಮಕೃಷ್ಣರ ವಚನ ವೇದದಲ್ಲಿ ಬಹಳ, ಅಲ್ಲಿ ಪುಸ್ತಕ ಮಳಿಗೆ ಇದೆ, ಯಾರ್ಯಾರ ಹತ್ರ ಪುಸ್ತಕ ಇಲ್ವೋ ತೆಗೆದುಕೊಳ್ಳಿ. ವಚನ ವೇದದಲ್ಲಿ ತುಂಬಾ ಚೆನ್ನಾಗಿ ಮಾರ್ಗದರ್ಶನ, ಬಹಳ ಸರಳ ನುಡಿಗಳಲ್ಲಿ, ಸರಳ ಉಪಮೆಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ಕೊಡ್ತೀನಿ ಅಂದ್ರೆ, ಗೃಹಸ್ಥರಾದವ್ರಿಗೆ, ಸನ್ಯಾಸಿಗಳು ಹಾಗೆ ಮಾಡ್ಬೇಕು, ಆದ್ರೆ ಗೃಹಸ್ಥರಾದವ್ರಿಗೆ ಕರ್ತವ್ಯನ ಕಡೆಗಣಿಸಿ ಅಂತ ಹೇಳಿ, ಏನ್ ಮಾಡ್ತೀವಿ ಮದರ್ಪಿತ ಗುರು, ಮಾಡೋದೆಲ್ಲ ನನಗೆ ಅರ್ಪಣೆ ಮಾಡು, ಅದೇ ನಿನ್ನ ಪಾಲಿಗೆ ತಪಸ್ಸಾಗತ್ತೆ ಅಂತ ಹೇಳಿ. ಸೊ ಆ ರೀತಿ ಹಾಗಂತೆ ಅದನ್ನು ಬಿಡಬಾರ್ದು ಅಂತ ಹೇಳಿ ಅವತರಣಿಕೆ ಆಗಿದ್ದೆ ಕರುಣೆಯಿಂದ. ಓ ಮನುಷ್ಯರೇ, ಏನೊಂದು ಸೃಷ್ಟಿ ಕಾರ್ಯ ಮಾಡಿ ಭಗವಂತ ಬಿಟ್ಟ. ರಾಮಕೃಷ್ಣರು ಹೇಳ್ತಾರೆ, ಈ ಜಗನ್ಮಾತೆ ಕಾಳಿ ಇದ್ದಾಳಲ್ಲ, ಸೃಷ್ಟಿ ಮಾಡಿ ಎಲ್ಲ ಒಂದಷ್ಟು ಮಾಯಾ ಮೋಹವನ್ನ ಹರಡಿ ಮನುಷ್ಯನಿಗೆ ಕಣ್ಣು ಸನ್ನೆ ಮಾಡಿ ಬಿಟ್ಲಂತೆ, ಆಟ ಆಡ್ಕೋಬಂತೇಳಿ. ಆದ್ರೆ ಅವಳು ನೋಡಿ, ಏನ್ ಭಗವಂತಂದೇ ಶಕ್ತಿ, ಮಾಯಾ ಶಕ್ತಿ ಏನ್ ಸಾಮಾನ್ಯ ಆಗ್ಲಿಲ್ಲ. ಎಷ್ಟು ಅವಳು ಸನ್ನೆ ಮಾಡಿಬಿಟ್ಬಿಟ್ಲು ಅಂತ ಹೇಳಿದ್ರೆ, ನಾವು ಆಟ ಆಡ್ತಿದೀವಿ, ಎಷ್ಟು ಆಟ ಆಡ್ತಾ ಇದೀವಿ ಅಂತ ಹೇಳಿದ್ರೆ, ಆಟದಲ್ಲೇ ಮೈ ಮರೆತು ಇದ್ಬಿಟ್ಟಿದೀವಿ, ಬಂದ ಉದ್ದೇಶವನ್ನೇ ಮರೆತು ಹೋಗ್ಬಿಟ್ವಿ. ಆದ್ರೆ ಮತ್ತೆ ಕರುಣೆಯಿಂದ ಭಗವಂತ ಬರ್ತಾನೆ, ಬಂದು ಅವನು ಎಚ್ಚರಿಸ್ಕೊಡ್ತಾನೆ. ಇಷ್ಟೇ ಅಲ್ಲಪ್ಪ, ಆಟ ಆಡಿದ್ ಸಾಕು, ಆಟದ ನಡುವೆ ಎಚ್ಚೆತ್ಕೋ, ಇವಾಗ ನಿನ್ನ ನಿಜವಾದ ಸ್ಥಿತಿ ಏನು, ಇದನ್ನ ಅರಿತ್ಕೋ ಅಂತೇಳಿ ಮೂಲ ಶ್ಲೋಕದ ಕಡೆ, ನಮ್ಮ ಆತ್ಮ ಸಾಕ್ಷಾತ್ಕಾರ ಅಂತ ಕರೀರಿ, ಮೋಕ್ಷ ಅಂತ ಆದ್ರೂ ಕರೀರಿ, ಭಗವತ್ ಸಾಕ್ಷಾತ್ಕಾರ ಅಂತ ಕರೀರಿ, ಏನಾದ್ರೂ ಕರೀರಿ, ಇರೋದು ಒಂದೇ ಸತ್ಯ. ಅದ್ರ ಕಡೆ ಗಮನವನ್ನ ಸೆಳೀತಾನೆ ಭಗವಂತ. ಅದಕ್ಕೋಸ್ಕರನೇ ಅವತರಣಿಕೆ ಆಗಿತ್ತು ಶ್ರೀರಾಮಕೃಷ್ಣರು. ಮತ್ತು ಶ್ರೀರಾಮಕೃಷ್ಣರ ಅವತಾರ ವರಿಷ್ಠ ಅಂತೇಳಿ ಇಲ್ಲಿ ಕಾಣ್ತೇವೆ, ಸಾಮಾನ್ಯ ಅಲ್ಲ. ಅವತಾರಗಳಲ್ಲೇ ವರಿಷ್ಠ ಅಂದ್ರೆ ಶ್ರೇಷ್ಠವಾದಂಥದ್ದು ಶ್ರೀರಾಮಕೃಷ್ಣರದು. ತುಂಬಾ ಕರುಣೆಯಿಂದ ಅವರು ಇಲ್ಲಿ ಅವತರಣ ತಾಳಿ ಬಂದಿದ್ದು. ಯಾಕೆ? ಎಲ್ಲ ಈ ಕಲಿಯುಗದ ಜನವನ್ನ ಉದ್ಧಾರ ಮಾಡೋದಕ್ಕೆ. ಈ ಹಾಡಿನಲ್ಲಿ ಕಂಡ್ವಲ್ಲ, ಶ್ರೀರಾಮಕೃಷ್ಣ ಮಂಗಲಕಾರಿ, ನಮೋ ನಾರಾಯಣ ಭವ ದುಃಖಹಾರಿ. ಭವದ ದುಃಖವನ್ನ, ಭವ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು. ಇಷ್ಟೇ ಈ ಶರೀರ ನಾನು ಅಂತ ಅನ್ಕೊಂಡಾಗ ಆಗುವಂತ ದುಃಖ ಇದೆಯಲ್ಲ, ಈಗ ನಮ್ಗೆಲ್ಲ ದುಃಖ ಆಗ್ತಿರೋದು ಅದರಿಂದ ಇದೆ. ಆಗುತ್ತಲ್ಲ, ಈ ಶರೀರ ಮಾತ್ರ ನಾವು ಅನ್ಕೊಂಡಿದೀವಲ್ಲ, ಅದಕ್ಕೋಸ್ಕರ. ಯಾಕಂದ್ರೆ ಈ ವಸ್ತು ನನ್ನ ಹತ್ರ ಇಲ್ಲ, ಇನ್ನೊಬ್ಬರ ಮೂಲ, ಅದು ನನಗೆ ಅನ್ನೋದು ಅಂತ ಬಂದಾಗ ಇದು ಭವ ಅಂತ ಹೇಳಿದ್ರೆ, ಇದು ಭವ ದುಃಖ, ಇದನ್ನ ಹರಿಸ್ತಾನೆ. ಯಾಕೆ? ಇವಾಗ ಬಹಳ ಚೆನ್ನಾಗಿ ರಾಮಕೃಷ್ಣರು ಇನ್ನೊಂದು ಉದಾಹರಣೆ ಕೊಡ್ತಾರೆ, ತುಂಬಾ ಸೊಗಸಾಗಿದೆ. ಆಧ್ಯಾತ್ಮ ಜೀವನದ ಒಂದು ದೊಡ್ಡ ಒಂದು ಏನ್ ತೆಗೆದುಕೊಳ್ಳೋದು